Hello dear students, welcome to our channel. ಆಲ್ರೆಡಿ ಪಾರ್ಟ್ 2 ಆಗಿದೆ ಇದ್ರ ಮೇಲೆ. ಇವಾಗ ಏನಪ್ಪಾ ಅಂತಂದ್ರೆ ಪಾರ್ಟ್ 3 ನ ಮಾಡ್ತಾ ಇದ್ದೀನಿ. ನೋಡಿ 25th ಕ್ವೆಶ್ಚನ್ ಏನು ಕೇಳಿದಾನಪ್ಪ ಅಂತಂದ್ರೆ ಫೈಂಡ್ ದ zeros of the quadratic polynomial and verify the relationship between the zeros and the coefficients ಅಂತ ಕೇಳ್ತಿದ್ದಾನೆ. ಓಕೆನಾ? ಇವಾಗ ನೋಡಿ ಫಸ್ಟ್ ಏನು ಮಾಡಿ ಸೊಲ್ಯೂಷನ್ ಗಿವನ್ ಏನು ಕೊಟ್ಟನ್ರಿ ಅಂದರೆ ಪರಿಣಾಮ ಏನು ಕೊಟ್ಟಾನ ಅಂತ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10. ಓಕೆನಾ? ಇದ್ರದ್ದು ಏನು ಮಾಡಬೇಕಪ್ಪ ಅಂತಂದರೆ ಜೀರೋಸ್ ಫೈಂಡ್ ಔಟ್ ಮಾಡಬೇಕು. ಜೀರೋಸ್ ಮೀನ್ಸ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ. ಇದು ಕ್ವಾಡ್ರಾಟಿಕ್ ಪರಿಣಾಮ ಆಗಿರೋದ್ರಿಂದ 2 zeros ಇರ್ತಾವ್ರಿ, ಅಂದರೆ ಎಕ್ಸ್ದು 2 ವ್ಯಾಲ್ಯೂಸ್ ಸಿಗ್ತಾವು ಅಂತ. ಓಕೆನಾ? ಇಲ್ಲಿ ನೋಡಿ ಇದನ್ನ ಸ್ಪ್ಲಿಟ್ ಮಾಡಿದರೆ ಪ್ರಾಡಕ್ಟ್ ಮಾಡಿದರೆ 10 ಬರಬೇಕು. ಓಕೆನಾ? ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 7x ಬರಬೇಕು. ಇಲ್ಲಿ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10. ಇಲ್ಲಿ ನೋಡಿ ಯಾವ ಥರಪ್ಪ ಅಂದರೆ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 10x ಸ್ಕ್ವೇರ್ ಆಗುತ್ತೆ. 10x ಸ್ಕ್ವೇರ್ ಆಗುತ್ತಾ? ಯಾವುದಾದ್ರೂ ಎರಡು ನಂಬರಿಂದ ಪ್ರೊಡಕ್ಟ್ ಮಾಡಿದ್ರೆ 10x ಸ್ಕ್ವೇರ್ ಬರಬೇಕು. ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನು ಬರ್ಬೇಕು ರೀ? ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನು ಬರ್ಬೇಕು ರೀ? 7x ಬರಬೇಕು. ಓಕೆನಾ? ಇಲ್ಲಿ ನೋಡಿ 2x 5x 2 × 5 10 x × x ಎಕ್ಸ್ ಸ್ಕ್ವೇರ್ ಆಗುತ್ತೆ ರೀ. ಯಾಡ್ ಮಾಡಿದ್ದೀವಿ ಪ್ಲಸ್ 5x ಈಸ್ ಈಕ್ವಲ್ಸ್ ಟು 7x ಬರುತ್ತೆ. ಸಪೋಸ್ ನೀವು ಏನಾದರೂ ಸಬ್ಸ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರ್ತೈತೆ ರೀ? ಮೈನಸ್ 3x ಬರುತ್ತೆ. ನಮ್ಗೆ ಇದು ಬೇಡ. ಏನು ಬೇಕಾಗಿತ್ತು ರೀ ಇವಾಗ? 7x ಬೇಕಾಗಿದೆ. ಓಕೆನಾ? ಎರಡಕ್ಕೆ ಏನು ಮಾಡಬೇಕು? ಪಾಸಿಟಿವ್ ಸೈನ್ ಕೊಡಿ. ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಪ್ಲಸ್ 2x ಪ್ಲಸ್ 5x ಅಂದರೆ ಎಷ್ಟಾಗುತ್ತೆ ರೀ? ಪ್ಲಸ್ 7x ಆಗುತ್ತೆ. ಪ್ಲಸ್ 7x ಇದೆಯಾ ಮಿಡಲ್ ಟರ್ಮು, ಪ್ಲಸ್ 7x ಇದೆಯಾ ಮಿಡಲ್ ಟರ್ಮು, ಅದನ್ನೇ ತಗೋಬೇಕು. ಓಕೆ ರೀ? ಇವಾಗ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ನೆಕ್ಸ್ಟು ಜೀರೋಸ್ ಫೈಂಡ್ ಔಟ್ ಮಾಡಕತ್ತೇವಲ್ಲ ರೀ, ಅದಕ್ಕೆ ಇದನ್ನ ಏನು ಮಾಡಬೇಕು? ಎಕ್ಸ್ ಸ್ಕ್ವಯರ್ 2x ಪ್ಲಸ್ 5x ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0. ಓಕೆನಾ? ಅಂದರೆ ಜೀರೋಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಬೇಕು ಇದು. ಎಕ್ಸ್ನ ಕಾಮನ್ ತೆಗಿರಿ. ಎಕ್ಸ್ ಪ್ಲಸ್ 2 ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 5 2 ಝಾ 10. ಇವಾಗ ನೀವು ಒಳ್ಳೆ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ದು ಸೇಮ್ ಬರ್ಬೇಕು ರೀ. ಓಕೆನಾ? ಆ ಥರ ಕಾಮನ್ ತೆಗಿಬೇಕು. ಇಲ್ಲಿ ನೋಡಿ 5 ಇಂಟು ಎಕ್ಸ್ 5x ಪ್ಲಸ್ ಇಂಟು ಪ್ಲಸ್ 5 ಇಂಟು 2 10. ಓಕೆನಾ? ಇವಾಗ ನೋಡಿ ಇವು ಎರಡರಲ್ಲಿ ಯಾವ್ದು ಕಾಮನ್ ಐತೆ ರೀ? ಎಕ್ಸ್ ಪ್ಲಸ್ 2 ಕಾಮನ್ ಇದೆನಾ? ಎಕ್ಸ್ ಪ್ಲಸ್ 2 ಕಾಮನ್ ತೆಗಿಬೋದಾ ನಾವು ಇವತ್ತು? ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದಿದ್ದೇವಪ್ಪ ಅಂದರೆ ಇಲ್ಲಿ ಏನು ಉಳಿತೈತೆ? ರಿಮೈನಿಂದ ಎಕ್ಸ್ ಉಳಿತೈತಿ. ಪ್ಲಸ್ ಎಕ್ಸ್ ಪ್ಲಸ್ 2ನ ಹೊರಗಡೆ ಕಾಮನ್ ತೆಗೆದಿದ್ರೆ ಇಲ್ಲಿ ಏನು ಉಳಿತೈತಿ ರೀ? ರಿಮೈನಿಂದ 5 ಉಳಿತೈತಿ ರೀ. 5 ಈಸ್ ಈಕ್ವಲ್ಸ್ ಟು 0. ಇವಾಗ ನೆಕ್ಸ್ಟ್ ಏನು ಮಾಡಿರಿ? ಎರಡೂ x plus 2 equals to 0, then x plus 5 is equals to 0. ಓಕೆನಾ? ಇಲ್ಲಿ ಏನು ಮಾಡ್ತೀರಾ? x is equals to -2. ಇದು ಏನಾದರೂ ಪಾಸಿಟಿವ್ ಸೈನ್ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡಿ ಹೋಗ್ತಿದ್ದೆಪ್ಪ ಅಂದರೆ ಏನಾಗ್ತೈತಿ? ಅದು ನೆಗೆಟಿವ್ ಆಗುತ್ತೆ. ಅದೇ ಇದು ಏನಾಗ್ತೈತಿ? x is equals to -5 ಆಗುತ್ತೆ. ದೀಸ್ ಆರ್ ದ 2 zeros. ಅಂದರೆ ಎಕ್ಸ್ ವ್ಯಾಲ್ಯೂ ಬರ್ತಿದ್ದಲ್ಲ ರೀ, ಇವಕ್ಕೆ ನಾವು ಏನು ಹೇಳ್ತೇವೆ? ಇಲ್ಲಿ ಪಾಲಿನಾಮಿಯಲಲ್ಲಿ ಝೀರೋಸ್ ಅಂತ ಹೇಳ್ತೇವೆ. ಈ ಝೀರೋಸ್ಗೆ ನೇಮ್ ಕೊಡ್ತೇವೆ. ಏನಪ್ಪ ಅಂತಂದರೆ ಅಲ್ಫಾ ಆ್ಯಂಡ್ ಬೀಟಾ ಅಂತ. ಇದು ನೇಮ್ ಬೇಕು. ಇದು ಅಲ್ಫಾ, ಇದು ಬೀಟಾ. ನೆಕ್ಸ್ಟ್ ಏನು ಮಾಡಿ? ಝೀರೋಸ್ ಸಿಕ್ತು ನಮಗೆ. ಇವಾಗ ವೆರಿಫೈ ಮಾಡೋಕ್ಕೆ ಹೇಳಿದ ನೋಡ್ರಿ. ಏನು ವೆರಿಫೈ ಮಾಡತ್ರಿ? ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂತ ಕೋಎಫಿಷಿಯೆಂಟ್ ಅಂತ ಹೇಳ್ತಿದ್ದಾನೆ. ವೆರಿಫೈ ಮಾಡೋಣ ಇವಾಗ. ಇಲ್ಲಿ ನೋಡಿ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಬರ್ಕೋಬೇಕು ರೀ. ಎ ವ್ಯಾಲ್ಯೂ ಎಷ್ಟು ಐತ್ರಿ? ಇದನ್ನ ಎದು ಕಂಪ್ಯಾರಿಸನ್ ಮಾಡಿದೇವೆ ರೀ ನಾವು? ಕ್ವಾಡ್ರಾಟಿಕ್ ಪರಿಣಾಮಲ್ಲಿ ಯಾವ ಥರ ಇರುತ್ತೆ ರೀ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ನೋಡಿರಿ ಎಕ್ಸ್ ಸ್ಕ್ವಯರ್ ಕೋಎಫಿಷಿಯೆಂಟ್ ಏನೈತ್ರಿ? ಎ ಐತಿ. ಇಲ್ಲಿ ಎಕ್ಸ್ ಸ್ಕ್ವಯರ್ ಕೋಎಫಿಷಿಯೆಂಟ್ ಏನೈತ್ರಿ? 1. ಇಲ್ಲಿ ಏನಿರಲ್ಲ ಅಂದರೆ ಏನಿರ್ತೈತಿ? 1 ಇರುತ್ತೆ.
ಬಿದು ಅಂದರೆ ಎಕ್ಸದ ಕೊಯಿಫಿಷಿಯಂಟ್ ಏನೈತ್ರಿ ಇಲ್ಲಿ ಅಲ್ಲಿ ಬಿ ಇದೆ ಅಂದರೆ ಬಿ ಪ್ಲೇಸಲ್ಲಿ ಇಲ್ಲಿ ಏನೈತ್ರಿ 7 ಐತಿ 7 ಐತಿ 7 ಸಿ ಇದೆ ಅಲ್ವಾ ಆ ಪ್ಲೇಸ್ ಒಳಗಡೆ ಏನೈತ್ರಿ 10 ಐತಿ 10 ಐತಿ ಓಕೆನಾ. ಇವಾಗ ಏನಪ್ಪ ಅಂದ್ರೆ ದೀಸ್ ಆರ್ ದ ಕೋಯಿಫಿಷಿಯಂಟ್. ಏನು ಫೈಂಡ್ ಔಟ್ ಮಾಡೋಕೆ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಯಿಫಿಷಿಯಂಟ್ ಅಂತ ಇದೆ. ದೀಸ್ ಆರ್ ದ ಝೀರೋಸ್, ದೀಸ್ ಆರ್ ದ ಕೋಯಿಫಿಷಿಯಂಟ್. ಇದ್ರದ್ದು ಏನು ಮಾಡಬೇಕು ಇವಾಗ ರಿಲೇಷನ್ಶಿಪ್ನ ವೆರಿಫೈ ಮಾಡಬೇಕು. ಅಲ್ಲಿ ಫಾರ್ಮುಲಾ ಏನು ಬರ್ತೈತಪ್ಪ ಅಂದರೆ ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಇದು ಫಾರ್ಮುಲಾ ರೀ ಇದು. ಮೈನಸ್ ಬಿ ಬೈ ಎ ಅಲ್ಫಾ ವ್ಯಾಲ್ಯೂ ಏನೈತಿ ನೋಡ್ರಿ ಇಲ್ಲಿ. ಅಲ್ಫಾ ವ್ಯಾಲ್ಯೂ ಏನೈತ್ರಿ -2 ಐತಿ. ಬೀಟಾ ವ್ಯಾಲ್ಯೂ ಏನೈತ್ರಿ -5 ಇದೆ. ಈಸ್ ಈಕ್ವಲ್ಸ್ ಟು ಮೈನಸ್ ಸೇಮ್ ಆ್ಯಸ್ ಇಟ್ ಈಸ್. ಬಿ ವ್ಯಾಲ್ಯೂ ಏನೈತ್ರಿ 7 ಇದೆ. ಎ ವ್ಯಾಲ್ಯೂ ಎಷ್ಟೈತ್ರಿ 1 ಐತಿ. ಇಲ್ಲಿ ನೋಡಿ ಎರಡು ಅಪೋಸಿಟ್ ಸೈನ್ ಇದಾವಪ್ಪ ಅಂತಂದರೆ ನಾನು ಎಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ ಹೇಳ್ತೀನಿ. ಅಪೋಸಿಟ್ ಸೈನ್ ಇದಾವಪ್ಪ ಅಂದರೆ ಏನು ಮಾಡ್ಬೇಕು ರೀ ಆ್ಯಡ್ ಮಾಡಬೇಕು. ಸೈನ್ ಏನಿದೆ ನೋಡ್ರಿ ಅದನ್ನ ಇಡಬೇಕು. ಏನಾಗ್ತೈತಿ ಇಲ್ಲಿ 5 ಮತ್ತು 7 2 ಮತ್ತು 5 ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತಿ ರೀ 7 ಬರುತ್ತೆ. ಸೈನ್ ಏನೈತೆ ನೆಗೆಟಿವ್ ಇದೆ, ನೆಗೆಟಿವ್ ಇಲ್ಲಿ ಪ್ಲಸ್. ಇಲ್ಲಿರೋ 7/1 ಅಂದರೆ 7 ಪ್ಲಸ್ ಇಂಟು ಮೈನಸ್ ಆಗುತ್ತೆ -7 ಮೈನಸ್ ಏನಾಗ್ತದೆ ಗೆಟ್ ಕ್ಯಾನ್ಸಲ್ ಆಗುತ್ತೆ. 7 ಈಸ್ ಈಕ್ವಲ್ಸ್ ಟು 7 ಆಗುತ್ತೆ. ಸಮ್ ಆಫ್ ಝೀರೋಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿರಿ ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡಿರಿ. ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಮಾಡ್ತೀವಿ ಅಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು ಸಿ ಬೈ ಎ ಫಾರ್ಮುಲಾ ರೀ. ಸಿ ಬೈ ಎ ಇದೆ ಓಕೆನಾ. ಅಲ್ಫಾ ವ್ಯಾಲ್ಯೂ ಏನೈತ್ರಿ ಏನಿದೆ -2 ಐತ್ರಿ. -2 ಇಂಟು ಬೀಟಾ ವ್ಯಾಲ್ಯೂ ಏನೈತ್ರಿ -5 ಇದೆ. ಈಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಏನೈತ್ರಿ 10 ಇದೆ. 10 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟೈತ್ರಿ 1 ಐತಿ. ಮೈನಸ್ ಇಂಟು ಮೈನಸ್ ಎಷ್ಟಾಗ್ತದೆ ರೀ ಪ್ಲಸ್ 2 5 10 ಈಸ್ ಈಕ್ವಲ್ಸ್ ಟು 10/1 ಅಂದ್ರೆ ಎಷ್ಟಾಗ್ತದೆ 10 ಆಗುತ್ತಾ ಓಕೆನಾ. ಎರಡು ಏನಾದ್ರು ರೀ ಪಾಸಿಟಿವ್ ಸೈನ್ ಬಂದ್ವನಾ 10 ಈಕ್ವಲ್ಸ್ ಟು 10. ಇವಾಗ ಏನಾಯ್ತು ರೀ ಮಾಡೋಂಥದ್ದು ಆನ್ಸರ್ ಏನಿದೆ ಕರೆಕ್ಟ್ ಇದೆ ಅಂತ. ಎರಡು 7 ಈಕ್ವಲ್ಸ್ ಟು 7 10 ಈಕ್ವಲ್ಸ್ ಟು 10 ಇದೆ ಅಲ್ವಾ ಓಕೆನಾ. ನಾವೇನು ಮಾಡಿದ್ವಿ ಇವಾಗ ವೆರಿಫೈ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಇದರಲ್ಲಿ 26 ಇದು 27 ಸಾಲ್ವ್ ಮಾಡಿದ್ರೆ 26 ಏನಿದೆಯಪ್ಪ ಅಂತಂದರೆ ಪಾರ್ಟ್ ಆಫ್ ಕಾಂಟ್ಯಾಕ್ಟ್ ಫಾರ್ಮುಲಾ ಥಿಯರಮ್ ಇದ್ದರೆ ಆ ಥಿಯರಮ್ ಸರ್ಕಲ್ ಚಾಪ್ಟರ್ ಬರುತ್ತಲ್ಲ ಆ ಥಿಯರಮ್ ಇದೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಪ್ರೂವ್ ದ್ಯಾಟ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಈಕ್ವಲ್ಸ್ ಟು 2 ಕೊಸೆಕ್ ಎ ಅಂತ ಪ್ರೂವ್ ಮಾಡುತ್ತೆ ಹೇಳಿದ್ದ ಓಕೆನಾ. ಇವಾಗ ನೋಡಿ ಪ್ರೂಫ್ ಸೊಲ್ಯೂಷನ್ ಏನು ಮಾಡೋಣ ಇದಕ್ಕೆ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡ್ಬೇಕು ರೀ ಓಕೆನಾ. ಎಲ್ ಎಚ್ ಎಸ್ ಏನಂದ್ರೆ ಎಲ್ ಎಚ್ ಎಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಏನು ಮಾಡ್ತೀರಿ ಇವಾಗ ಎಲ್ ಎಚ್ ಎಸ್ ತೊಗೊಂಡೇವಿ. ಈ ಥರ ಬಂದಾಗ ಏನು ಮಾಡ್ಬೇಕು ಫಸ್ಟ್ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಏನಾಗ್ತೈತೆ ರೀ ಇಲ್ಲಿ ಎರಡು ಡಿಫ್ರೆಂಟ್ ಇದಾವೆ ಟರ್ಮ್ಸ್ ಅಂದರೆ ಕಾಸೇನೆಲ್ಲ 1 ಪ್ಲಸ್ ಸೈನೆಲ್ಲ ಎರಡು ಸೈಡ್. ಇಲ್ಲಿ ಏನಾಗ್ತೈತಪ್ಪ ಅಂದರೆ ಎಲ್ ಸಿ ಎಮ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ನೆಕ್ಸ್ಟ್ ಕಾಸ್ ಎ ಬರ್ತದೆ ಓಕೆನಾ. ಇವಾಗ ಏನು ಮಾಡಬೇಕಪ್ಪ ಅಂತಂದಾಗ ಈ ಥರ ಇದ್ದಾಗ ಇಲ್ಲಿ ನೋಡಿ ಇಲ್ಲಿ ಯಾವ ಟರ್ಮ್ ಇಲ್ಲ ಕಾಸ್ ಎ ಇಲ್ಲ. ಅದಕ್ಕೆ ಏನು ಮಾಡಿರಿ ಇದಕ್ಕೆ ಕಾಸ್ ಎ ಅಂತ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಯಾವುದಿಲ್ಲ ರೀ 1 ಪ್ಲಸ್ ಸೈನ್ ಎ ಇಲ್ಲ. ಅದಕ್ಕೆ ಏನು ಮಾಡಿರಿ 1 ಪ್ಲಸ್ ಸೈನ್ ಎನ ಮಲ್ಟಿಪ್ಲೈ ಮಾಡಿ. ಕಾಸ್ ಎ ಇಂಟು ಕಾಸ್ ಎ ಮಾಡಿದ್ರೆ ಏನು ಬರ್ತದೆ ನಮಗೆ ಕಾಸ್ ಸ್ಕ್ವೇರ್ ಎ ಬರುತ್ತೆ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಮಾಡಿದ್ರೆ ಏನು ಬರ್ತದೆ ರೀ ಹೀಗೆ ಎ ಪ್ಲಸ್ ಬಿ ಅಂದಂದ್ರೆ ಏನಾಗ್ತೈತೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದಂಗೆ ಯಾಕಪ್ಪ ಅಂದ್ರೆ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್ ಅಲ್ಲಿ ಫಾರ್ಮುಲಾ ಬರ್ತೈತಲ್ರಿ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಅಂದರೆ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅಂದರೆ ಅವ್ರು ಪವರ್ಸ್ನ ಏನು ಮಾಡಬೇಕು ಆ್ಯಡ್ ಮಾಡ್ತೀವಿ ಓಕೆನಾ. ಈಗೇನು ಬರ್ತದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಓಕೆನಾ. ಇಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಮಾಡಿ
1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಇವಾಗ ಏನಾಗ್ತೈತೆ ರೀ ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದು ಐಡೆಂಟಿಟಿ ಆಗುತ್ತೆ. ಐಡೆಂಟಿಟಿ ಪ್ರಕಾರ ಹೆಂಗೆ ಬರ್ಬೋದು ರೀ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2 ಎ ಅಂದರೆ 1 ಅಂದಂಗೆ ಬಿ ಅಂದರೆ ಏನಿದ್ದಂಗೆ ಸೈನ್ ಅಂದಂಗೆ ಏನಾಗ್ತೈತೆ ರೀ ಇದು 2 ಇಂಟು ಸೈನ್ ಎ ಆಗ್ತೈತಿ. 2 ಇಂಟು ಸೈನ್ ಎ ಆಗುತ್ತೆ ಪ್ಲಸ್ ಪ್ಲಸ್ ಇದೇನಾಗ್ತೈತೆ ರೀ ಬಿ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಏನಾಗ್ತದೆ ರೀ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಐಡೆಂಟಿಟಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಐಡೆಂಟಿಟಿ ಬರ್ತದೆ ರೀ. ಏನು ಬರುತ್ತೆ ಸೈನ್ ಸ್ಕ್ವೇರ್ ಎ ದಿಸ್ ಇಸ್ ದ ಆಲ್ಜಿಬ್ರಿಕ್ ಐಡೆಂಟಿಟಿ ರೀ. ಇದು ಏನು ಬರ್ತದೆ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬರ್ತದೆ 1 ಬರುತ್ತೆ. ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಆಲ್ರೆಡಿ ಇದು 1 ಇದೆ ಪ್ಲಸ್ 2 ಸೈನ್ ಎ ಡಿವೈಡ್ ಬೈ ಇದೇನು ಬರುತ್ತೆ ರೀ 1 ಪ್ಲಸ್ ಸೈನ್ ಎ ಇದೇನಾಗ್ತದೆ ರೀ ಕಾಸ್ ಎ ಆಗುತ್ತೆ. ಕಾಸ್ ಎ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 1 ಅಂದರೆ ಎಷ್ಟು ಆಗ್ತೈತೆ ರೀ 2 ಆಗುತ್ತೆ. 2 ಪ್ಲಸ್ 2 ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ ರೀ. ಕಾಸ್ ಎ ಆಗುತ್ತೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಿದೆ ಕಾಮನ್ 2 ಇದೆ. 2 ಕಾಮನ್ ತೆಗೀರಿ ಏನು ಬರ್ತದೆ 2 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಇದು ಎರಡು ಏನಾಗ್ತೈತೆ ರೀ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಉಳಿತೈತೆ ರೀ ಇಲ್ಲಿ 2 ಡಿವೈಡ್ ಬೈ ಕಾಸ್ ಎ ಉಳಿತೈತೆ ರೀ. 2 ಡಿವೈಡ್ ಬೈ ಕಾಸ್ ಎ ಉಳಿತಿದೆಯಪ್ಪ ಅಂತಂದ್ರೆ ಏನಾಗ್ತೈತೆ ರೀ ಅದು 2 ಡಿವೈಡ್ ಬೈ ಕಾಸ್ ಎ ಉಳಿತೈತೆ ಅಂದ್ರೆ ಏನಾಗ್ತೈತೆ ರೀ ಅದು ರೆಸಿಪ್ರೋಕಲ್ ಆಫ್ ಕಾಸ್ ರೀ. ಏನು ಬರ್ತೈತೆ ರೀ ಸೆಕ್ ಬರ್ತೈತಿ. ಸೆಕೆಂಡ್ ರೆಸಿಪ್ರೋಕಲ್ ಆಫ್ ಕಾಸ್ ಏನು ಬರ್ತೈತೆ ರೀ ಸೆಕೆಂಡ್ ಬರ್ತೈತಿ. 2 ಸೆಕೆಂಡ್ ಎ ರೆಸಿಪ್ರೋಕಲ್ ಆಫ್ ಕಾಸ್ ಈಸ್ ಸೆಕೆಂಡ್ ಎ. ಇಲ್ಲಿ ನೋಡಿ ಏನು ಕೇಳ್ತಿದ್ದಾನಪ್ಪ ಅಂದರೆ ಇದು 6 ಕ್ವಶನ್ 27 6 ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಅಂತ. ಓಕೆನಾ? ಇಲ್ಲಿ ನೋಡಿ ಫಸ್ಟ್ ಏನಪ್ಪ ಅಂತಾರೆ ಇದರಲ್ಲಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬಗ್ಗೆ ಐಡಿಯಾ ಇರಬೇಕು. ಅಂದರೆ ಏನು ಮಾಡ್ಬೋದು ಈ ಥರ ಕ್ವಶನ್ಸ್ನ ಟಚ್ ಮಾಡ್ಬೋದಾಗಿತ್ತು. ಆಯಿತಾ? ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ 60 ಅಂತಿದೆ ಅಂದರೆ ನಿಮ್ಗೆ ಗೊತ್ತಿರ್ಬೇಕು ರೀ ಏನಪ್ಪ ಅಂದರೆ ಕಾಸ್ 60 ಅಂದರೆ ವ್ಯಾಲ್ಯೂ ಎಷ್ಟು ಅಂತ. ಕಾಸ್ 60 ಡಿಗ್ರಿ ಅಂದರೆ ಎಷ್ಟು ಬರ್ತದೆ ವ್ಯಾಲ್ಯೂ 1/2 ಬರುತ್ತೆ. ಸೆಕೆಂಡ್ 30 ಅಂತಂದ್ರೆ ಅಂದರೆ ಕಾಸ್ 30 ಅಂದರೆ ಎಷ್ಟೈತಿ √3/2 ಇದೆ. ಸೆಕೆಂಡ್ 30 ಅಂದರೆ ಏನಾಗ್ತದೆ ರೀ ಇದ್ರದ್ದು ರೆಸಿಪ್ರೋಕಲ್ ಆಗುತ್ತೆ. ಸೆಕೆಂಡ್ 30 ಈಸ್ ಈಕ್ವಲ್ಸ್ ಟು 2/√3 ದೆನ್ tan 45 is 45 ಡಿಗ್ರಿ ಎಷ್ಟಾಗುತ್ತೆ ರೀ 1 ಆಗುತ್ತೆ. ನೆಕ್ಸ್ಟ್ ಸೈನ್ 30 ಅಂತಂದರೆ ಸೈನ್ 30 ಅಂದರೆ ಎಷ್ಟಾಗುತ್ತೆ ರೀ ಸೈನ್ 30 ಅಂದರೆ ಎಷ್ಟಾಗುತ್ತೆ ರೀ 1/2 ಆಗುತ್ತೆ. ಸೈನ್ 30 ಅಂದರೆ 1/2 ಆಗುತ್ತೆ. ಕಾಸ್ 30 ಅಂದರೆ ಎಷ್ಟಾಗ್ತದೆ ರೀ √3/2 ಆಗುತ್ತೆ. ಕಾಸ್ 30 ಅಂದರೆ ಎಷ್ಟಾಗ್ತದೆ ರೀ ಕಾಸ್ 30 ಡಿಗ್ರಿ √3/2 ಇದ್ರದ್ದು ರೆಸಿಪ್ರೋಕಲ್ ಏನಾಗ್ತದೆ 2/√3 ಆಗುತ್ತೆ. ಓಕೆನಾ? ಇವಾಗ ನೋಡಿ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. 5 ಕಾಸ್ 60 ಅಂದರೆ ಎಷ್ಟೈತಿ 1/2 ಇದೆ. 1/2 ಇದೆನಾ 1/2 ಸ್ಕ್ವೈರ್ ಇದೆ ನೋಡಿ ಸ್ಕ್ವೈರ್ ಬರೀಬೇಕು ಪ್ಲಸ್ ನೆಕ್ಸ್ಟ್ 4 ಸೆಕೆಂಡ್ 30 ಅಂದರೆ ಎಷ್ಟೈತಿ 2/√3 ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಅಂತಾರೆ ಎಷ್ಟಾಗುತ್ತೆ ರೀ ಟ್ಯಾನ್ ಅಂದರೆ 45 ಟ್ಯಾನ್ 45 ಅಂದರೆ ಎಷ್ಟಾಗುತ್ತೆ 1 ಆಗುತ್ತಾ ಸ್ಕ್ವೇರ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ 30 ಸೈನ್ ಅಂದರೆ ಎಷ್ಟೈತಿ 1/2 ಐತಿ 1/2 ಹೋಲ್ ಸ್ಕ್ವೇರ್ ಪ್ಲಸ್
cos 30 ಅಂದರೆ ಎಷ್ಟೈತೆ √3/2 √3/2 ಹೋಲ್ ಸ್ಕ್ವೇರ್ ಇದೆ ಓಕೆನಾ. 5 ಸ್ಕ್ವೇರ್ ಇದೆ ಅಂದರೆ ಏನಾಗ್ತದೆ 1 ಸ್ಕ್ವೇರ್ ಐಡೆಂಟಿಟಿ ಅಪ್ಲೈ ಆಗ್ತದೆ ಮತ್ತೆ ಇಲ್ಲಿ ಯಾವ ಥರ ಅಂದರೆ 1/2 ಹೋಲ್ ಸ್ಕ್ವೇರ್ ಇದೆಯಪ್ಪ ಅಂತಂದ್ರೆ 1 ಸ್ಕ್ವೇರ್ /2 ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಅಂದರೆ ಎಷ್ಟು ರೀ 1 2 ಸ್ಕ್ವೇರ್ ಅಂತಂದರೆ 4 ಆಗುತ್ತೆ 1/4 ಪ್ಲಸ್ 4 ಇಂಟು 2 ಸ್ಕ್ವೇರ್ ಅಂದರೆ ಎಷ್ಟಾಗ್ತದೆ ರೀ 4 ಆಗುತ್ತೆ. ಇದು √3 ಐತಿ ಇಲ್ಲಿ ನೋಡಿ 2/√3 ಹೋಲ್ ಸ್ಕ್ವೇರ್ ಆಗುತ್ತಾ. 2 ಸ್ಕ್ವೇರ್ ಅಂದರೆ ಹಿಂಗೆ ಈ ಥರ ಇದೆ √3 ಹೋಲ್ ಸ್ಕ್ವೇರ್ √3 2 ಸ್ಕ್ವೇರ್ ಅಂದರೆ 4 ಆಗುತ್ತೆ /√3 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ರೀ ಇವೆರಡು ಕ್ಯಾನ್ಸಲ್ ಆಗ್ತಾವೆ. 4/3 ಆಗುತ್ತೆ -1 ಇದೇನಾಗ್ತದೆ ರೀ ಸೇಮ್ 1/4 ಪ್ಲಸ್ ಇದು ಎಷ್ಟಾಗ್ತದೆ ರೀ 3/4 ಈ ಥರ 4/3 ಇದೆಲ್ಲ 3/4 ಆಗುತ್ತೆ. ಇವಾಗ ಏನು ಮಾಡ್ಬೇಕು ರೀ ಮಲ್ಟಿಪ್ಲೈ ಮಾಡಿ 5 ಇಂಟು 1 ನ್ಯೂಮಿನೇಟರ್ ಬಿಟ್ಟು ಮಲ್ಟಿಪ್ಲೈ ಮಾಡಿ 5/4 ಪ್ಲಸ್ 4 4 16/3 -1 ಡಿವೈಡೆಡ್ ಬೈ ಇದು ಎಷ್ಟಾಗ್ತದೆ ರೀ ಇಲ್ಲಿ ನೋಡಿ 4 ಎಲ್ ಸಿ ಎಮ್ ಸೇಮ್ ಇದೆನಾ ಎಲ್ ಸಿ ಎಮ್ ಎಷ್ಟೈತೆ ರೀ 4 ಇದೆ ಅಂದರೆ ಡಿನಾಮಿನೇಟರಲ್ಲಿ 4 ಇದೆಯಲ್ಲ 4 ಅಂತಂದ್ರೆ ಏನಾಗ್ತದೆ ಎಲ್ ಸಿ ಎಮ್ 4 ಆಗುತ್ತೆ. 4 ಅಂತಂದ್ರೆ ಏನು ಬರೀತೀರಾ 4 1 ಪ್ಲಸ್ 3 ಆ್ಯಸ್ ಇಟ್ ಈಸ್ ಆ್ಯಡ್ ಮಾಡಿಬಿಡ್ಬೇಕು ರೀ ಇಲ್ಲಿ ನೋಡಿ ನೆಕ್ಸ್ಟ್ 5/4 ಪ್ಲಸ್ 16/3 -1 ಇದು ಏನಾಗುತ್ತೆ 4/4 ಆಗುತ್ತೆ. 4/4 ಅಂದರೆ ಏನಾಗುತ್ತೆ ಕ್ಯಾನ್ಸಲ್ ಆಗಿ /1 ಬರುತ್ತೆ ಓಕೆನಾ. ಗೊತ್ತಾಯ್ತಲ್ವಾ ಇದು 1 + 3 ಅಂದರೆ 4 ಆಗುತ್ತೆ 4/4 ಅಂತಾನೆ ಕ್ಯಾನ್ಸಲ್ ಆಗಿ 1 ಬರುತ್ತೆ ಆಯಿತಾ 1 ಬರುತ್ತೆ 1 ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ ಈಗ ಎಲ್ ಸಿ ಎಮ್ ತೆಗಿಬೇಕು ಇದನ್ನು ಬರೀ ಅವಶ್ಯಕತೆ ಇಲ್ಲಲ್ಲ ಗೊತ್ತಾಗುತ್ತೆ ನಿಮಗೆ. ಇವಾಗ ಎಲ್ ಸಿ ಎಮ್ ಎಷ್ಟಾಗ್ತದೆ 12 ಆಗುತ್ತೆ 3 4 12 ಎರಡು ಏನಾಗ್ತಾವ್ರಿ ಇಲ್ಲಿ ಬೇರೆ ಅಂದರೆ ದೀಸ್ ನಂಬರ್ಸ್ ಆರ್ ನಾಟ್ ಎ ಕಾಂಪೋಸಿಟ್ ನಂಬರ್ಸ್ ಅಂದರೆ ಎರಡು ನಂಬರ್ಸು ಏನಾಗಿಲ್ಲ ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಆಗಿಲ್ಲ. ಒಂದು ಪ್ರೈಮ್ ನಂಬರ್ ಇದೆ ಒಂದು ಕಾಂಪೋಸಿಟ್ ನಂಬರ್ ಇದೆ. ಇವಾಗ ಎಲ್ ಸಿ ಎಮ್ ಏನಾಗ್ತದಪ್ಪ ಅಂದರೆ ಅದು ಎರಡೂ ಪ್ರಾಡಕ್ಟ್ ಆಗಿರ್ತದೆ 3 4 12 ಆಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ನೋಡೋಕಪ್ಪ ಅಂತಂದರೆ 4 ಎಷ್ಟು 12 ರೀ 4 3 12 3 ಎಷ್ಟು 12 3 4 12 ಇಲ್ಲಿ ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ 1 ಎಷ್ಟು 12 1 12 ನೆಕ್ಸ್ಟ್ ಏನು ಮಾಡಿ ಮಲ್ಟಿಪ್ಲೈ ಮಾಡಿ 3 5 15 3 5 15 ಪ್ಲಸ್ 16 4 48 -12 -1 12 ಆಗುತ್ತೆ ರೀ. ಇವಾಗ ಏನು ಮಾಡಿ ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತಿ 15 + 48 ಎಷ್ಟು ಆಗ್ತೈತೆ ರೀ ಇದು 13 ಆಗುತ್ತೆ 13 ಇದು 16 15 48 ಇದು ಎಷ್ಟು ಆಗ್ತೈತೆ ರೀ 13 ಆಗುತ್ತೆ. ಇದು 63 ಆಗುತ್ತೆ 63 -12 ಡಿವೈಡೆಡ್ ಬೈ 12 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ ಮೈನಸ್ ಮಾಡಿರಿ ಇದರಲ್ಲಿ ಮೈನಸ್ ಮಾಡಿರಿ ಎಷ್ಟಾಗುತ್ತೆ 3 ಅಲ್ಲಿ 2 ಹೋದರೆ 1 ನೆಕ್ಸ್ಟ್ 6 ಅಲ್ಲಿ 1 ಹೋದರೆ 5 ಬರುತ್ತೆ ಡಿವೈಡೆಡ್ ಬೈ 12 ಆಗುತ್ತೆ ನಮ್ಮ ಆನ್ಸರ್ ಏನಿದೆ 51/12 ಆಗುತ್ತೆ ಓಕೆನಾ 51/12 ಆಗುತ್ತೆ. ಇಲ್ಲಿ ನೋಡಿ ಇದು 13 48 ಆಗುತ್ತೆ 14 64 ಆಗುತ್ತೆ ಇದೇನು ಮಿಸ್ ಆಗಿದೆ 14 64 ಇದು ಆ್ಯಡ್ ಮಾಡಿದ್ರೆ ಎಷ್ಟಾಗ್ತದೆ ನೋಡಿ 79 ಆಗುತ್ತೆ 79 ಆಗುತ್ತೆ 79 - 12 ಅಂದರೆ ಎಷ್ಟಾಗ್ತದೆ ರೀ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ ರೀ 7 ಆಗುತ್ತೆ 7 ಇದರಲ್ಲಿ ಇದು ಮೈನಸ್ ಮಾಡಿದ್ರೆ 6/12 ಆಗುತ್ತೆ 67/12 ಆಗುತ್ತೆ ಆನ್ಸರ್. ಸ್ವಲ್ಪ ನೋಡ್ಕೊಳ್ಳಿ ಟೇಬಲ್ ಇದಾಗಿತ್ತು ಇದು ನೋಡಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 67/12 ಆಗುತ್ತೆ. ಇಲ್ಲಿ ನೋಡಿ 28 ಕ್ವಶನ್ ಇನ್ ದ ಗಿವನ್ ಫಿಗರ್ O is the
ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡಬೇಕಾಗಿತ್ತು. ಸಮಟೈಮ್ಸ್ ಕೊಟ್ಟಿರಲ್ರಿ ನಾವೇ ಹಾಕೋಬೇಕಾಗುತ್ತೆ. ಇನ್ ದಿ ಗಿವನ್ ಫಿಗರ್ ವಿತ್ ದ ಸೆಂಟರ್ ಆಫ್ ದಿ ಸರ್ಕಲ್ ಓ ರೇಡಿಯಸ್ ಎಷ್ಟೈತಂತೆ 21 ಸೆಂಟಿಮೀಟರ್ ಇದೆ. 21 ಸೆಂಟಿಮೀಟರ್ ಇದೆ. ಆ್ಯಂಗಲ್ ಎಷ್ಟೈತಿ? ಆ್ಯಂಗಲ್ ಎ ಓ ಬಿ ಆ್ಯಂಗಲ್ ಎಷ್ಟೈತೆ? 60 ಡಿಗ್ರಿ ಇದೆ. 60 ಡಿಗ್ರಿ ಇದೆ. ನೆಕ್ಸ್ಟ್ ಏನಂತ ದೆನ್ ಫೈಂಡ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್ ಅಂತ ಹೇಳ್ತಾರೆ. ಫೈಂಡ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್ ಅಂತಂದರೆ ಇದು ಸೆಗ್ಮೆಂಟ್. ಸಮಟೈಮ್ಸ್ ಏನು ಮಾಡಿರಲ್ಲ ಅಂತಂದರೆ ಡಯಾಗ್ರಾಮ್ ಕೊಟ್ಟಿರಲ್ಲ, ನಾವು ಫೈಂಡ್ ಮಾಡಬೇಕಾಗುತ್ತೆ, ಬರ್ಕೋಬೇಕಾಗುತ್ತೆ. ಫೈಂಡ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್ ಎ ಪಿ ಬಿ ಅಂತ ಹೇಳ್ತಾನೆ. ಎ ಪಿ ಬಿ ಓಕೆನಾ? ಇಲ್ಲಿ ನೋಡಿ ಸೊಲ್ಯೂಷನ್ ಗಿವನ್ ಏನಂತ ಕೊಟ್ಟು ಬರ್ಕೋರಿ. ಗಿವನ್ ರೇಡಿಯಸ್ ಎಷ್ಟೈತಿ? ರೇಡಿಯಸ್ ಎಷ್ಟಿದೆ? ರೇಡಿಯಸ್ 21 ಸೆಂಟಿಮೀಟರ್. ಆ್ಯಂಗಲ್ ಎಷ್ಟೈತಿ? ಆ್ಯಂಗಲ್ ಎ ಓ ಬಿ ಇಸ್ 60 ಡಿಗ್ರಿ. ಓಕೆನಾ? ಟೇಕ್ √3 = 1.73 ಅಂತ ಕೊಟ್ಟಾನೇನ್ರಿ. √3 = 1.73. ಈ ಥರ ಕ್ವಶನ್ ಇದ್ದಾಗ ಏನು ಮಾಡ್ತೀವಿ ನಾವು? ಫಸ್ಟ್ ಇಲ್ಲಿ ಕರೆಕ್ಟ್ ಫಸ್ಟ್ ಏರಿಯಾ ಆಫ್ ದಿ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದಿ ಸೆಕ್ಟರ್ ಫೈಂಡ್ ಔಟ್ ಮಾಡಿ, ಏರಿಯಾ ಆಫ್ ದಿ ಸೆಕ್ಟರ್ ಯಾವ್ದು ಇರ್ತದೆ? ಫುಲ್ ಇದು ಫುಲ್ ಓ ಎ ಪಿ ಬಿ ಫುಲ್ ಕಂಪ್ಲೀಟ್ ಬರ್ತೈತಿ. ಈ ಏರಿಯಾ ಆಫ್ ದಿ ಸೆಕ್ಟರ್ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ? ಏರಿಯಾ ಆಫ್ ದಿ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಈ ಏರಿಯಾ ಆಫ್ ದಿ ಸೆಕ್ಟ್ರಲ್ಲಿ ಏನು ಮಾಡ್ಬೇಕು ರೀ? ಏರಿಯಾ ಆಫ್ ದಿ ಟ್ರಯಾಂಗಲ್ನ ಮೈನಸ್ ಮಾಡಿದೆವು ಅಂದ್ರೆ ಏನು ಸಿಗ್ತೈತಿ ನಮ್ಮದು? ಏರಿಯಾ ಆಫ್ ದಿ ಸೆಕ್ಟರ್ ಸಿಗುತ್ತೆ. ಹಾಂ, ಇದು ಸೆಗ್ಮೆಂಟ್ ಸಿಗುತ್ತೆ. ಓಕೆನಾ? ಏರಿಯಾ ಆಫ್ ದಿ ಸೆಕ್ಟ್ರಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? ಏರಿಯಾ ಆಫ್ ದಿ ಸೆಗ್ಮೆಂಟ್ ಸಿಗುತ್ತೆ. ಈ ಥರ ಇದೆ ನೋಡಿ. ಇದು ಏರಿಯಾ ಆಫ್ ದಿ ಸೆಕ್ಟರ್ ಫುಲ್. ಓಕೆನಾ? ಈಗ ಏನಾಗ್ತೈತಿ? ಸೆಗ್ಮೆಂಟ್ ಫೈಂಡ್ ಔಟ್ ಮಾಡೋಕೆ ಏದಾನ, ಇದನ್ನ ಫೈಂಡ್ ಔಟ್ ಮಾಡೋಕೆ ಏದಾನ. ಈ ಏರಿಯಾ ಆಫ್ ದಿ ಸೆಕ್ಟರಲ್ಲಿ ಏನು ಮಾಡಬೇಕು? ಈ ಏರಿಯಾ ಆಫ್ ದ ಟ್ರಯಾಂಗಲ್ ತೆಗೆದುಬಿಟ್ಟು ಇಟ್ಕೊಂಡು ನಮ್ಗೆ ಏನು ಸಿಗುತ್ತೆ? ಏರಿಯಾ ಆಫ್ ದಿ ಸೆಗ್ಮೆಂಟ್ ಸಿಗುತ್ತೆ. ಓಕೆನಾ? ನೋಡಿ ಫಸ್ಟ್ ಏನು ಮಾಡಬೇಕು ನಾವು? ಏರಿಯಾ ಆಫ್ ದ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಸೆಕ್ಟರ್ is equals to theta divided by 360 into pi r square. Area of the sector. Theta value ಎಷ್ಟೈತಿ? 60 ಐತಿ. 60 divided by 360 into pi value ಎಷ್ಟು ತಗೋಬೇಕ್ರಿ? ಮೆನ್ಷನ್ ಮಾಡಿದಾನ? ಇಲ್ಲ. pi value ಮೆನ್ಷನ್ ಮಾಡಿಲ್ಲ ತಾನ. ನಾವೇನು ಬರೀತೀವಿ ರೀ? 21 divided by 7 into r value ಎಷ್ಟೈತ್ರಿ? ರೇಡಿಯಸ್ ಎಷ್ಟೈತ್ರಿ? 21 ಐತಿ. 2 ಟೈಮ್ಸ್ ಇದೆ ಅಲ್ವಾ? ಅಂದರೆ ಸ್ಕ್ವೈರ್ ಇದೆ. 2 ಟೈಮ್ಸ್ ಇರಬೇಕು. 21 into 21. 0 0 ಕ್ಯಾನ್ಸಲ್. 6 1 6 6. ಓಕೆನಾ? 7 1 7 3 3 1 3 2 2 1 2 11 2 11 21 1 21 ಆಗುತ್ತೆ ರೀ. 21 1 21 21 1 21 ಪ್ಲಸ್ 2 23 ಆಗುತ್ತೆ. ಏರಿಯಾ ಆಫ್ ದಿ ಸೆಕ್ಟರ್ ಫೈಂಡ್ ಔಟ್ ಮಾಡಕತ್ತೀವಲ್ಲ, ಯೂನಿಟ್ ಏನು ಬರ್ದ ನೋಡ್ರಿ ಇಲ್ಲಿ. ಹಾಂ, ರೇಡಿಯಸ್ ಯೂನಿಟ್ ಏನಾಗ್ತದೆ? ಸೆಂಟಿಮೀಟರ್ ಇದೆಯಪ್ಪ ಅಂದರೆ ಇದೇನಾಗುತ್ತೆ? ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇವಾಗ ಏನು ಮಾಡ್ಬೇಕು ರೀ ನಾವು? ಏರಿಯಾ ಆಫ್ ದಿ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದಿ ಟ್ರಯಾಂಗಲ್. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಇದು ಬರ್ಕೊಂಬಿಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಈ ಏರಿಯಾ ಆಫ್ ಟ್ರಯಾಂಗಲ್ ಹೇಳ್ತಿದ್ದಾನಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಇದು ಯಾವ ಟ್ರಯಾಂಗಲ್ ಅಂತ ಫೈಂಡ್ ಮಾಡೋಕೆ ಬರಬೇಕು. ಇಲ್ಲಿ ನೋಡಿ 21 ಸೆಂಟಿಮೀಟರ್ ಇದೆಯಪ್ಪ ಅಂದ್ರೆ ರೇಡಿಯಸ್ ಏನಾಗಿರ್ತಾವೆ ರೀ? ಸೇಮ್ ಇರ್ತಾವೆ.
ಹಾಂ ಆಲ್ ದ ರೇಡಿಯಸ್ ಆಫ್ ದಿ ಸರ್ಕಲ್ ಆರ್ ಈಕ್ವಲ್ ಆಗಿರ್ತವೆ ಆಯಿತಾ. ಇದು 21 ಇದೆ, ಅದು 21 ಇದೆ, ಕರೆಕ್ಟಾಗಿ ನೋಡ್ರಿ. ಇದು 21 ಇದೆ, ಇದು 21 ಇದೆ. ಇದು ಎಷ್ಟೈತೆ ರೀ? 60 ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಈ ಅಪೋಸಿಟ್ ಆ್ಯಂಗಲ್ಸ್ ಏನಂತಾವೆ ರೀ? ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತಾವೆ ರೀ ಇಲ್ಲಿ? ಹಾಂ ಅಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತಾವೆ ರೀ? ಈಕ್ವಲ್ ಆಗಿರ್ತಾವೆ, ಈಕ್ವಲ್ ಆಗಿರ್ತಾವೆ. ಕರೆಕ್ಟಾಗಿ ನೋಡಿ. ಇಲ್ಲಿ ಆಲ್ರೆಡಿ ಏನಾಯ್ತಪ್ಪ ಅಂದ್ರೆ 60 ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಯೂಸ್ ಮಾಡ್ಬೇಕು ಇಲ್ಲಿ. 60 ಡಿಗ್ರಿ ಇದೆಯಪ್ಪ ಅಂತಂದ್ರೆ ರಿಮೈನಿಂಗ್ ಆ್ಯಂಗಲ್ಸ್ ಎಷ್ಟಾಗಿರ್ತಾವೆ ರೀ? 60. 180 ಒಳಗಡೆ 60 ಮೈನಸ್ ಮಾಡಿದ್ರೆ 120 ಉಳಿತು. 120 ಐತೆ. ಇವು ಎರಡು ಆ್ಯಂಗಲ್ಸ್ ಈಕ್ವಲ್ ಆಗಿದೆ ಅಂದ್ರೆ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಸಿಗ್ತದೆ ನಿಮಗೆ? 60 ಡಿಗ್ರಿ ಸಿಗ್ತೈತಿ. 60 ಡಿಗ್ರಿ ಸಿಗ್ತೈತಿ. ಆಲ್ ಆ್ಯಂಗಲ್ಸ್ ಈಚ್ ಆ್ಯಂಗಲ್ ಏನಾಗ್ತೈತಿ ಇಲ್ಲಿ? 60 ಆಗ್ತೈತಿ. 60 ಆಗ್ತಿದೆಯಪ್ಪ ಅಂದ್ರೆ ಯಾವ ಟ್ರಯಾಂಗಲ್ ಅಂತ ಹೇಳ್ತಾರೆ? ಇದು ಇಟ್ ಇಸ್ ಅನ್ ಈಕ್ವಿಲಾಟರಲ್ ಟ್ರಯಾಂಗಲ್. ಏರಿಯಾ ಆಫ್ ದಿ ಈಕ್ವಿಲಾಟರಲ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಬರ್ತದೆ? √3/4 a² ಬರುತ್ತೆ. a², ಓಕೆನಾ? √3/4 a². ಇಲ್ಲಿ ಯಾಕೆ √3 ವ್ಯಾಲ್ಯೂ ಕೊಟ್ಟಂದ್ರೆ ಈ ಫಾರ್ಮುಲಾ ಬರುತ್ತೆ ಅಂತ, ಓಕೆನಾ? ಇಲ್ಲಿ √3 ಎಷ್ಟೈತ್ರಿ? 1.73 ಇಂಟು ಈ ಅಂದರೆ ಮೀನಿಂಗ್ ಏನ್ರಿ? ಸೈಡ್ ಅಂತ. ಒಂದು ಸೈಡ್ ಎಷ್ಟೈತ್ರಿ? 21 ಇದೆ. 21 ಇಂಟು 21 a² ಇದು ಸಲ ಬರೀ ಹಾಕ್ತೀನಿ ರೀ. ಡಿವೈಡ್ ಬೈ 4 ಮಲ್ಟಿಪ್ಲೈ ಮಾಡಿರಿ. ಇದು ನೀಟಿಗೆ ಮಲ್ಟಿಪ್ಲೈ ಮಾಡಿರಿ. ಎಷ್ಟಾಗುತ್ತೆ? 1.73 ಇಂಟು 21 ಮಾಡಿದ್ರೆ ಎಷ್ಟಾಗುತ್ತೆ? 441 ಡಿವೈಡ್ ಬೈ 4 ಆಗುತ್ತೆ. ಓಕೆನಾ? ಇದು ಮಲ್ಟಿಪ್ಲೈ ಮಾಡಿರಿ ನೀವು. ಇದು ಮಲ್ಟಿಪ್ಲೈ ಮಾಡ್ತೀರಿ. 441 ಕ್ಯಾಲ್ಕುಲೇಷನ್ ಲೆಂದಿ ಆಗುತ್ತೆ. ಇದು ಯಾಕಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಫಸ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣಂದ್ರೆ 4 1 4 ನೆಕ್ಸ್ಟ್ 4 1 4 ಆಯಿತಾ? ಇಲ್ಲಿ ನೋಡಿ, ಅಂದರೆ ಎಟ್ ಎ ಟೈಮ್ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡಿ 4 1 4 ಮಾಡ್ತಿದ್ದೀರಾ. ನೆಕ್ಸ್ಟ್ ಇದೇನಾಗ್ತೈತಿ? 4 1 4. ಬಟ್ ಇಲ್ಲಿ 1 ಉಳಿದೈತಿಲ್ಲ, ರಿಮೈನಿಂಗ್ 0 ಒಂದು ಪಾಯಿಂಟ್ ಅಂದರೆ 10 ಆಗುತ್ತೆ. ಇದು 10. 4 2 8 ಆಗ್ತಕ್ಕ ಎಷ್ಟು ಉಳಿದಿದೆ? ಇನ್ನೂ 2 ಉಳಿತು. 4 5 20. 4 5 20. ಇವೆರಡು ಏನು ಮಾಡೋದು? ಇವಾಗ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿರಿ. 0.25 ಇಂಟು ಎಷ್ಟು ಮಾಡ್ತೀರಿ? 173 ಮಾಡಬೇಕಾದ್ರೆ ಮಾಡಿ. ಆಮೇಲೆ ಇದು ನೋಡೋಣ. 15 ಆಗುತ್ತೆ. 6 7 0 3 ಆಗುತ್ತೆ. ನೆಕ್ಸ್ಟ್ 35 14 14 3 17 0 1 ಆಗುತ್ತೆ. 7 ಆಗುತ್ತೆ. ನೆಕ್ಸ್ಟ್ ಇದೇನಾಗ್ತದೆ? 5 2 0 1 1 ಯಾರು ಮಾಡಿದ್ರೆ ಎಷ್ಟಾಗುತ್ತೆ? 5 ಇದು 13 ಆಗುತ್ತೆ. ನೆಕ್ಸ್ಟ್ 4 3 7 ಆಗುತ್ತೆ. ಇದು 10 ಆಗುತ್ತೆ. ನೆಕ್ಸ್ಟ್ 8 9 ಇಲ್ಲಿ ಎಷ್ಟು ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ 1 2 3 4 ಅಂದರೆ ಎಲ್ಲಿ ಬರ್ತೈತಿ? 1 2 3 4 ಅಂದರೆ ಎಷ್ಟಾಗ್ತೈತಿ? ಇದು 190.73 ಆಗ್ತೈತಿ. ಓಕೆನಾ? 73 ಅಂತಂದ್ರೆ 7ನೇ ಬರೀಬೋದು. ಓಕೆನಾ? ಇಲ್ಲಿ ಎಷ್ಟಾಗ್ತೈತಿ? ಇದು 190.73 ಆಗುತ್ತೆ. ಓಕೆನಾ? ಇದು ಇಷ್ಟು ಬಂತು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಿದೆ. ಇವಾಗ ಏನು ಮಾಡ್ಬೇಕು ರೀ? ಏರಿಯಾ ಆಫ್ ಸೆಕ್ಟ್ರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಮಾಡಬೇಕು. ಅವಾಗ ನಮಗೆ ಏನು ಸಿಗ್ತೈತಿ? ಏರಿಯಾ ಆಫ್ ದಿ ಸೆಗ್ಮೆಂಟ್ ಸಿಗುತ್ತೆ. ಏರಿಯಾ ಆಫ್ ದಿ ಸೆಗ್ಮೆಂಟ್ is equals to area of the sector minus area of triangle. Area of sector minus area of triangle. ನೋಡಿ ಮೈನಸ್ ಮಾಡಿ. 231 ಮೈನಸ್ 190.73 ಎಷ್ಟು ಬರ್ತೈತೆ ನೋಡಿರಿ. ಮೈನಸ್ ನೋಡಿರಿ. ಇಲ್ಲಿ ನೋಡೋಣ.
231.00 190.73. ಇದು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. ಇದು ಮೈನಸ್ ಮಾಡಿದರೆ 2 ಆಗುತ್ತೆ. ಪಾಯಿಂಟ್ ಇದು ಎಷ್ಟು ಆಗ್ತೈತೆ ರೀ? 0 ಆಗ್ತೈತಿ. ಇದು 3 9 ಹೋಗ್ಬಲ್ಲ. ಅವಾಗ ಏನು ಮಾಡ್ತೀನಿ? 13 ಅಂತ ತೊಗೋತೀನಿ. 13 ಅಂತ ತೊಗೊಂಡ್ರೆ ಎಷ್ಟು ಆಗ್ತದೆ? ಇದು 4 ಆಗುತ್ತೆ. ಅಂದರೆ 40.27. 40.27 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ತೈತಿ? ಇದು 40 ಆಗ್ತೈತಿ. 40 ಆಗ್ತೈತಿ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ತೈತಿ? ಇದು 40 ಆಗ್ತೈತಿ. 40 ಅಪ್ರಾಕ್ಸಿಮೇಟ್ಲಿ 40 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ದಿ ಸೆಗ್ಮೆಂಟ್ ಐತಲ್ಲ 40 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅಂದರೆ ಇಲ್ಲಿ ಡೆಸಿಮಲಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ. ಆನ್ಸರ್ ಎಷ್ಟು ಬರ್ತೀರಿ? 40 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 39.99 ಈ ಥರ ಆದರೂ ಬರ್ಬೋದು ಅಂತ. ಅಂದರೆ ಅದು ಏನಾಗ್ತೈತಿ? ಅಪ್ರಾಕ್ಸಿಮೇಟ್ಲಿ 40 ಅಂತಲೇ ಕನ್ಸಿಡರ್ ಆಗ್ತೈತಿ. 39.9 ಬರ್ಬೋದು. ಇಲ್ಲಿ ಇದ್ರ ಮೇಲೆ ಡೆಸಿಮಲ್ ಟೈಮ್ ಮೇಲೆ ಡಿಪೆಂಡ್ ಆಗಿರ್ತೈತೆ. ಇದು ಫುಲ್ ಬರ್ಬೋದು ಸುಮ್ಮನೆ. ಇಲ್ಲಿ ಎಷ್ಟೈತಿ? 40.27 ಇದೆ ಅಲ್ವಾ? 40.27 ಸೆಂಟಿಮೀಟರ್ ಸ್ಕ್ವೇರ್ ಫುಲ್ ಬರ್ಬಿಡಿ. ಸಮ್ಟೈಮ್ಸ್ ಏನಾಗುತ್ತಪ್ಪ ಅಂದರೆ ಅವ್ನು ಡೆಸಿಮಲನ್ನು ತೋರಿಸ್ತಿರ್ತಾನಲ್ಲ, ಆ್ಯಕ್ಚುಲಿ ಇದು ಎಷ್ಟಪ್ಪ? ಇದು ವ್ಯಾಲ್ಯೂ ಎಕ್ಸಾಕ್ಟ್ಲಿ 40.27 ಮೀನಿಂಗ್ ಏನಪ್ಪ ಅಂದರೆ 40 ಅಂತೆ, 40 ಸೆಂಟಿಮೀಟರ್ ಸ್ಕ್ವೇರ್ ಅಂತಾನೆ. ಬಟ್ 40.27 ಇದೆ ಅಲ್ವಾ? ಇಡೀ ಸಮ್ಟೈಮ್ಸ್ ಅಲ್ಲಿ ಆನ್ಸರ್ ಪೇಪರಲ್ಲಿ ಇದನ್ನು ಕೊಟ್ಟಿರ್ತಾನೆ. ಆಯ್ತಾ? ಇದನ್ನು ನಾವು ಮಾಡಿದ್ದೇವೆ ಆರಾಮ್ಸೆ ಇಟ್ಕೊಂಡ್ಬಿಡಿ. ಅದೇ ಥರ ಇರಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ನೆಕ್ಸ್ಟ್ ಕ್ವಶನ್ಸ್ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.